ಎಲ್ರಿಗೂ ನಮಸ್ಕಾರ. ನಾನು ಪೆರಿಯಾಸ್ವಾಮಿ ಚೋಳ ಮಾತಾಡೋದು. ನಾನು ನನ್ನ ಫ್ರೆಂಡ್ ಇಬ್ಬರು ದೇವಸ್ಥಾನ ಹೋಗ್ತಾಯಿದ್ವಿ. ನಾನು ಭಾಳ ದಿವಸ ನೋಡಬೇಕಂತ ದೇವಸ್ಥಾನ ಅಂತ ಇತ್ತು ಈ ದೇವಸ್ಥಾನ. ಅವ್ರ ಮೊಬೈಲ್ ಯಾವಾಗ ನೋಡಿದ್ರೆ ಸ್ಟೇಟಸ್ ಇಡ್ತಾನೆ ಇದ್ರಿ ದೇವಸ್ಥಾನ ಬಗ್ಗೆ. ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋದರು. ಅಲ್ಲಿ ಹೋದ್ಮೇಲೆ ಹೂವು ತಗೊಂಡು ಅಪ್ಪನಿಗೆ ಗುರುಗಳ ಹತ್ರ ಕೊಟ್ವಿ, ಪೂಜೆ ಮಾಡಿ ಅಂತೇಳಿ. ಪೂಜೆ ಮಾಡಿದ್ರು. ಒಳ್ಳೆ ದರ್ಶನ ನಮಗೆ. ಆರತಿ ದರ್ಶನ ಆಯಿತು ನನಗೆ. ಮತ್ತು ಅಪ್ಪನ ಪಾದನ ಸಾಯಿಬಾಬಾ ಅಪ್ಪನ ಪಾದ ಮುಂದುಗಡೆ ದರ್ಶನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮತ್ತು ಆರತಿ ತಗೊಂಡು ಆಚೆ ಬಂದ್ವಿ. ಆಚೆ ಬಂದ ಮೇಲೆ ಪ್ರಸಾದ ತೊಗೊಂಡ್ರಿ ಅಂತ ಹೇಳಿದ್ರು. ನಮಗೆ ತೀರ್ಥನ ಕೊಟ್ಟರು. ಕೆಳಗಡೆ ಬಂದರೆ ಅಪ್ಪನ ದೇವಸ್ಥಾನ ಇತ್ತು. ಹಳೆ ದೇವಸ್ಥಾನ ಮಾಡಿಕೊಂಡು ನಾವು ಅಲ್ಲಿಂದ ಮುಂದಕ್ಕೆ ಬಂದ ಮೇಲೆ ಊಟ ಮಾಡಿದ್ವಿ ಮಧ್ಯಾಹ್ನ. ದಾನದಲ್ಲಿ ದಾನ ಒಳ್ಳೆಯ ದಾನ ಏನೆಂದರೆ ಅನ್ನದಾನನೇ. ಅದು ನಮಗೆ ಬೆಳಗ್ಗೆ 11 ಗಂಟೆಯಿಂದ ನಾನು 10ವರೆಗೆ ನೈಟ್ ಹೋಗಿದ್ದೆ. ಮತ್ತೆ ಬಾ ಅಂತ ಹೇಳಿದ್ರು. ಸಾಯಂಕಾಲ ಪಲ್ಲಕ್ಕಿದೆ ಅಂತ ಹೇಳಿದ್ರು. ಹೋಗಿದ್ದೆ ನಾನು ಪಲ್ಲಕ್ಕಿಗೆ. ಅಲ್ಲಿ ಪಲ್ಲಕ್ಕಿಗೆ ನಮಸ್ಕಾರ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮತ್ತೆ ಅಲ್ಲಿ ಇನ್ನೊಂದು ಪ್ರೋಗ್ರಾಮ್ ಇತ್ತು ನಿಮಗೆ, ಭರತನಾಟ್ಯ. ಒಬ್ಬರು ಭರತನಾಟ್ಯ ಆಡ್ತಾಯಿದ್ರು. ಏನು ನೋಡೋಕ್ಕೆ ನಮಗೆ ಅಷ್ಟೊಂದು ಅದ್ಭುತವಾಗಿ ಇದ್ದರು ನಮಗೆ ದೇವಸ್ಥಾನದಲ್ಲಿ. ಆ ದೇವಸ್ಥಾನ ನೋಡಿದ ತಕ್ಷಣ ಬರೋಕ್ಕೆ ಮನಸ್ಸಿಲ್ಲ ನಮ್ಗೆ. ಅಲ್ಲಿಂದ ಬಾಬಾ ಅಲ್ಲೇ ಇದ್ದಾರೆ ಅಂದ್ಕೊಂಡಿದ್ದೀನಿ. ಆ ಥರ ಇದೆ ಮನಸ್ಸಲ್ಲಿ. ಪ್ರತಿಯೊಬ್ಬರಿಗೂ 100% ಅಲ್ಲಿ ಎಲ್ರಿಗೂ ಸಕ್ಸಸ್ ಆಗಿದೆ. ಎಲ್ರಿಗೂ ನೆಗೆಟಿವ್ ಅನ್ನೋದೇ ಇಲ್ಲ, ಎಲ್ರಿಗೂ ಪಾಸಿಟಿವ್ ಆಗಿದೆ. ಅಲ್ಲಿ ನಾನು ದೇವಸ್ಥಾನದ ದೊಡ್ಡವ್ರನ್ನ ಮಾತಾಡಿಸಿದ ಮೇಲೆ ಗೊತ್ತಾಯಿತು. ಮತ್ತು 10ವರೆ ತನಕ ನಮಗೆ ಪ್ರಸಾದ, ದೇವ್ರನ್ನ ಅಲಂಕಾರ ಮಾಡಿ ಪಲ್ಲಕ್ಕಿ ಉತ್ಸವ ಮಾಡಿ ದೇವ್ರ ನಿದ್ದೆ ಮಾಡೋ ತನಕ ಅಲ್ಲೇ ಇದ್ದೀವಿ. ನಾನು ಲಾಸ್ಟಿಂದ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ನನಗೆ. ಅಷ್ಟೊಂದು ನನಗೆ ಫೇವ್ರೇಟ್ ಆಯಿತು. ಒಳ್ಳೆ ನಮಸ್ಕಾರ ಮಾಡಿಕೊಂಡು ನೆಮ್ಮದಿಯಾಗಿ ನಾನು ಬಂದೆ. ಆದರೆ ಇನ್ನೊಂದು ಸತಿ ಪದೇ ಹೋಗ್ಬೇಕು ಅನಿಸಿದೆ. ಪ್ರತಿಯೊಬ್ಬರಿಗೂ ಹೋಗ್ರಿ, ಈ ದೇವಸ್ಥಾನ ನೋಡಿ ನಮಸ್ಕಾರ ಮಾಡ್ಕೊಬನ್ನಿ. ನಿಮಗೆ ಅಷ್ಟು ಒಳ್ಳೆಯದಾಗುತ್ತೆ. ಇಲ್ಲಿಗೆ ನಮಸ್ಕಾರ. ಪೆರಿಯಾಸ್ವಾಮಿ ಚೋಳ. जय श्री सच्चिदानंद सद्गुरु साईनाथ महाराज की जय। श्री
ನಮಸ್ಕಾರ ಸರ್. ನಿಮ್ಮ ಮುಖಾಂತರ ನಾವು ಕೇಳಿ ತಿಳ್ಕೊಬೇಕಂತ ಬಂದಿದ್ದೀನಿ. ಬೆಳಗ್ಗೆನೇ ಬಂದಿದೆ, ಸಾಯಂಕಾಲ ಬಾ ಅಂತ ಹೇಳಿದ್ರು. ಪೂಜೆ ಪುನಸ್ಕಾರ ಎಲ್ಲ ಮುಗಿದ ಮೇಲೆ ನಾವು ನಿಮ್ಮನ್ನು ಮಾತಾಡಿಸ್ಬೇಕಂತ ಇದ್ದೆ. ಅದಕ್ಕೆ ಈಗ ನಾನು ಮಾತಾಡ್ತಾ ಇದ್ದೀನಿ ಸರ್. ನಿಮ್ಮ ಈ ದೇವಸ್ಥಾನ ಬಗ್ಗೆ ಯಾವಾಗ ಓಪನ್ ಆಯಿತು, ಈ ದೇವಸ್ಥಾನದಲ್ಲಿ ಏನು ನಡೀತಾ ಇದೆ? ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜಯ. ಶ್ರೀ ಶಿರ್ಡಿ ಸಾಯಿಬಾಬಾ ಆನಂದಾಶ್ರಮ, BTM ಲೇಔಟ್, 1ನೇ ಹಂತ, KB ಲೇಔಟ್, ಬೆಂಗಳೂರು 29. ಶ್ರೀ ಶಿರ್ಡಿ ಸಾಯಿ ಮಂದಿರ ಈ ಒಂದು ಜಾಗದಲ್ಲಿ ಕಳೆದ 25 ವರ್ಷಗಳಿಂದ ಭಕ್ತರಿಗೆ ಈ ಒಂದು ಜಾಗದಲ್ಲಿ BTM ಲೇಔಟ್ ಭಕ್ತಾದಿಗಳಿಗೆ ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ಈ ಒಂದು ದೇವಾಲಯ ಒಂದು ಉತ್ತಮ ಪರಿವರ್ತನೆಗೊಳ್ಳೋದಕ್ಕೆ ಸಾಧ್ಯವಾಗಿದೆ. ಆಧ್ಯಾತ್ಮಿಕ ವಿಷಯದಲ್ಲಿರ್ಬೋದು, ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವ ನಿಟ್ಟಿನಲ್ಲಿರ್ಬೋದು, ಶ್ರೀ ಶಿರ್ಡಿ ಸಾಯಿಬಾಬಾ ಅವರು ಎಲ್ಲರಿಗೂ ಆಶೀರ್ವಾದ ಮಾಡಿ ತುಂಬಾ ಒಂದು ಅದ್ಭುತ ಕಾರ್ಯಗಳನ್ನು ನಡೆಸಿಕೊಟ್ಟಿದ್ದಾರೆ. ಅವರ ಇಚ್ಛೆಗಳನ್ನು ಈಡೇರಿಸಿದ್ದಾರೆ. ಹಾಗೆ ಈ ಮಂದಿರವು ಪ್ರತಿದಿನ ಬೆಳಿಗ್ಗೆ 6 ಗಂಟೆ 15 ನಿಮಿಷಕ್ಕೆ ಕಾಕಡ ಆರತಿಯೊಂದಿಗೆ ಪ್ರಾರಂಭವಾಗುತ್ತದೆ. ಹಾಗೆ 8 ಗಂಟೆಗೆ ಛೋಟ ಆರತಿ ನಡೆಯುತ್ತದೆ. ಮತ್ತೆ 12 ಗಂಟೆಗೆ ಮಧ್ಯಾಹ್ನ ಆರತಿ, ಸಂಜೆ ಧೂಪ ಆರತಿ, ರಾತ್ರಿ ಶೇಜ್ ಆರತಿ ಅಂದ್ರೆ ಬಾಬಾವನ್ನು ಮಲಗಿಸುವ ಒಂದು ಆರತಿ. ಶಿರ್ಡಿ ಮಾದರಿಯಲ್ಲಿಯೇ ಈ ಒಂದು ಮಂದಿರವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ 25 ವರ್ಷದಿಂದ. ಈ ಮಂದಿರದಲ್ಲಿ ಇದಲ್ಲದೆ ಹೋಮ ಮತ್ತು ಇತರ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ. ಹಾಗಂದ್ರೆ ದತ್ತಾತ್ರೇಯ ಜಯಂತಿ ಇರ್ಬೋದು, ಮತ್ತೆ ಗುರುಪೂರ್ಣಿಮಾ ಉತ್ಸವ ತುಂಬಾ ವಿಜೃಂಭಣೆಯಿಂದ ನಡೆದು ಆ ಒಂದು ದಿನ 20,000 ಭಕ್ತಾದಿಗಳು ಇಲ್ಲಿ ದರ್ಶನ ಪಡೆಯುತ್ತಾರೆ. ಅದಲ್ಲದೆ ಪೂಜಾ ಕಾರ್ಯಕ್ರಮಗಳಲ್ಲದೆ ನಮ್ಮ ಚಟುವಟಿಕೆಗಳು ಅಂದ್ರೆ ಸಾಮಾಜಿಕ ಚಟುವಟಿಕೆಗಳು ಅಂದ್ರೆ ಇಲ್ಲಿ ಪಕ್ಕದಲ್ಲೇ ನಮ್ಮ ಜಾಗದಲ್ಲೇ ದಂತ ಚಿಕಿತ್ಸಾಲಯ ಕಳೆದ 25 ವರ್ಷಗಳಿಂದ ಉಚಿತವಾಗಿ ಜನಗಳಿಗೆ ಸೇವೆ ಕೊಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಇದುವರೆಗೂ 1 ಲಕ್ಷಕ್ಕಿಂತ ಹೆಚ್ಚು ಜನರು ಇಲ್ಲಿ ಉಪಯೋಗ ಪಡೆದಿದ್ದಾರೆ. ಜೊತೆಗೆ ನಾವು ಅನಾಥಾಶ್ರಮಗಳಿಗೆ ಹಾಗೂ ಶಾಲೆಗಳಿಗೆ ಉಚಿತವಾಗಿ ಊಟಕ್ಕೆ ಸೌಕರ್ಯ ಹೊಂದುವಂತ ಸಾಮಗ್ರಿಗಳನ್ನು ಪ್ರತಿ ತಿಂಗಳು ಕಳಿಸ್ತಾ ಇದ್ದೀವಿ. ಜೊತೆಗೆ ನಾಮಜಪ ಕೂಡ ನಮ್ಮಲ್ಲಿ ಮುಂದೆ ಕೂಡ ನಮ್ಮ ಇತರೆ ಕೇಂದ್ರಗಳಲ್ಲೂ ಕೂಡ ಕಾರ್ಯಕ್ರಮಗಳು ನಡೀತಾ ಇದೆ. ಇತರೆ ಕೇಂದ್ರಗಳಂದ್ರೆ ಆನೇಕಲ್ಲಲ್ಲಿ ನಮ್ಮ ಶಿರ್ಡಿ ಸಾಯಿಬಾಬಾ ಆಶೀರ್ವಾದ ಆಶ್ರಮ ಅಂತ ಅಲ್ಲೊಂದು ಇದೇ ರೀತಿ ದೇವಸ್ಥಾನ ಇದೆ. ಜೊತೆಗೆ ಈಗ ಆಂಧ್ರ ಪ್ರದೇಶದಲ್ಲಿ ಅಂದ್ರೆ ಚಿತ್ತೂರು ಜಿಲ್ಲೆ ಶಿರ್ಡಿಪುರಂ ಅನ್ನೋ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇದೆ. ಮತ್ತೆ ಅದಲ್ಲದೆ ಜಂಬೂ ಸವಾರಿ ದಿನ್ನೆ ಇಲ್ಲೇ BK ಸರ್ಕಲ್ ಅಂತ ಅಲ್ಲಿ ಕೂಡ ಒಂದು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ದ್ವಾರಕಾಮಯಿಯನ್ನ ಅಲ್ಲಿ ನಿರ್ಮಾಣ ಮಾಡಿ ಕಳೆದ ಒಂದು 7-8 ವರ್ಷದಿಂದ ಆ ಒಂದು ಮಂದಿರ ಕೂಡ ಚೆನ್ನಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ನಾವು ನಿಸ್ವಾರ್ಥವಾಗಿ ನಮ್ಮ ಸಮಿತಿಯಿಂದ ಈ ಸೇವೆಯನ್ನು ನಡೆಸ್ತಾ ಇದ್ದೇವೆ. ಹಾಗೆ ನನ್ನ ಜೊತೆಯಲ್ಲಿ ನಮ್ಮ ಖಜಾಂಚಿಗಳು ಕೃಷ್ಣಕುಮಾರ್ ಇದ್ದಾರೆ, ಕಾರ್ಯದರ್ಶಿಗಳು ಇವತ್ವರೆಗೂ ಇದ್ರು ಶೇಖರ್ ರಾಜು ಅಂತ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಜೊತೆಗೆ ನಮ್ಮ
ಪದಾಧಿಕಾರಿ ಅಂದ್ರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂತ ಒಂದು ಉತ್ತಮ ವ್ಯಕ್ತಿ ಅವಿನಾಶ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಇನ್ನ ಇತರೆ ಕಾರ್ಯದರ್ಶಿಗಳು ಮತ್ತು ಟ್ರಸ್ಟಿಗಳು ಬೇರೆ ದೇವಸ್ಥಾನಗಳಲ್ಲಿ ನಮ್ಮ ಜೊತೆಗೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಏನು ವಿನಂತಿ ಮಾಡ್ತೀನಿ ಅಂದ್ರೆ ನಮ್ಮ ಮಂದಿರಕ್ಕೆ ಹೆಚ್ಚಾಗಿ ಎಲ್ಲರನ್ನು ಆಹ್ವಾನಿಸುತ್ತಾ ಅವರ ಕಷ್ಟ ಕಾರ್ಪಣ್ಯಗಳನ್ನು ಬಾಬಾ ಅವರ ಮುಂದೆ ಇಟ್ಟಾಗ ಅದು ಖಂಡಿತ ನೆರವೇರುತ್ತೆ ಅಂತ ನಮಗ್ ಭರವಸೆ ಇದೆ. ಬಾಬಾ ಅವರನ್ನ ಶ್ರದ್ಧೆ ಮತ್ತು ಸಹನೆಯಿಂದ ಪೂಜಿಸಿದರೆ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಅವರು ನೆರವೇರಿಸ್ತಾರೆ. ಜೈ ಸಾಯಿರಾಮ್. ಫೋನು ಆಮೇಲೆ ಮಾತಾಡಿ